ಸ್ಕ್ಯಾನಿಂಗ್ ಹೋದಾಗ ಹೊಟ್ಟೆ ಮೇಲಿಂದ ಸ್ಕ್ಯಾನಲ್ಲಿ ಕಾಣ್ತಾ ಇಲ್ಲಮ್ಮ, ಒಂದು ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡೋಣ ಅಂತ ಮಾಡಿಸಿರ್ತೀರ. ತುಂಬಾ ದಪ್ಪ ಇರೋ ಪೇಷಂಟ್ಸ್ ಅಲ್ಲಿ ಅಥವಾ ಮೂತ್ರಚಲ ತುಂಬಿಸ್ಕೊಳಕ್ಕಾಗಲ್ಲ ಅಂತವರಲ್ಲಿ ನಮಗೆ ಹೊಟ್ಟೆ ಮೇಲಿಂದ ಸ್ಕ್ಯಾನಿಂಗ್ ಅಲ್ಲಿ ಯುಟ್ರಸ್ ಅಥವಾ ಓವರೀಸು ನೀಟಾಗಿ ಕಾಣೋದಿಲ್ಲ. ಸೊ ಅಂತ ಕೇಸಸ್ ಅಲ್ಲಿ ನಾವು ಇಂಟರ್ನಲ್ ಸ್ಕ್ಯಾನ್ ಮಾಡ್ತೀವಿ. ಆ ಪ್ರೋಬ್ ಹೈ ಫ್ರೀಕ್ವೆನ್ಸಿ ಪ್ರೋಬ್. ಸೊ ಅದರಿಂದ ಏನಾಗುತ್ತೆ, ಯುಟ್ರಸ್, ಎಂಡೋಮೆಟ್ರಿಯಮ್, ಓವರೀಸು, ಅಡ್ನೆಕ್ಸ್ ಅಂದ್ರೆ ಯುಟ್ರಸ್ ಅಕ್ಕಪಕ್ಕ ಇರೋ ಏರಿಯಾ ಎಲ್ಲ ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಬೇಸಿಕಲಿ ಏನು ಅಂತಂದ್ರೆ ಗರ್ಭಕೋಶ ಮತ್ತೆ ಅಕ್ಕಪಕ್ಕ ಏರಿಯಾನ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು ಅಂತಂದಾಗ ನಾವು ಇಂಟರ್ನಲ್ ಸ್ಕ್ಯಾನ್ ಸಜೆಸ್ಟ್ ಮಾಡ್ತೀವಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಟಿವಿಎಸ್ ಸ್ಕ್ಯಾನ್ ಅಥವಾ ಇಂಟರ್ನಲ್ ಸ್ಕ್ಯಾನ್ ಅಥವಾ ಟ್ರಾನ್ಸ್ ವೆಜನಲ್ ಸ್ಕ್ಯಾನ್ ಅಥವಾ ಎಂಡೋ ವೆಜನಲ್ ಸ್ಕ್ಯಾನ್ ಬಗ್ಗೆ ಮಾತಾಡೋಣ. ತುಂಬಾ ಜನ ಮಹಿಳೆಯರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಏನಂತಂದ್ರೆ ಸ್ಕ್ಯಾನಿಂಗ್ ಹೋದಾಗ ಹೊಟ್ಟೆ ಮೇಲಿಂದ ಸ್ಕ್ಯಾನಲ್ಲಿ ಕಾಣ್ತಾ ಇಲ್ಲಮ್ಮ, ಒಂದು ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡೋಣ ಅಂತ ಮಾಡಿಸಿರ್ತೀರ. ಬಟ್ ಅದು ಏನಕ್ಕೆ ಮಾಡ್ತಾರೆ, ಅದ್ರದ್ದು ಯೂಸ್ಫುಲ್ ಏನು ಅಥವಾ ಅಡ್ವಾಂಟೇಜಸ್ ಏನು ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ ಏನಾಗುತ್ತೆ, ಹೊಟ್ಟೆ ಮೇಲಿಂದ ಸ್ಕ್ಯಾನ್ ಮಾಡಿದಾಗ ನಾವು ಸ್ಕ್ಯಾನ್ ಏನ್ ಮಾಡ್ತೀವಲ್ಲ, ಅಲ್ಟ್ರಾಸೌಂಡ್ ಹೊಟ್ಟೆಯಿಂದ ಪೆನಿಟ್ರೇಟ್ ಆಗಿ ಮೂತ್ರಚೀಲ ಪೆನಿಟ್ರೇಟ್ ಆಗಿ ಅದ್ರ ಹಿಂದ್ಗಡೆ ಇರೋ ಯುಟ್ರಸ್ ನ ರೀಚ್ ಆಗ್ಬೇಕು. ಅವಾಗ ನಮ್ಗೆ ಆ ಪಿಕ್ಚರ್ ಅಲ್ಟ್ರಾಸೌಂಡ್ ಮಾನಿಟರ್ ಕಾಣುತ್ತೆ. ಬಟ್ ತುಂಬಾ ದಪ್ಪ ಇರೋ ಪೇಷಂಟ್ಸ್ ಅಲ್ಲಿ ಅಥವಾ ಮೂತ್ರಚೀಲ ತುಂಬಿಸ್ಕೊಳಕ್ಕಾಗಲ್ಲ ಅಂತವರಲ್ಲಿ ನಮ್ಗೆ ಹೊಟ್ಟೆ ಮೇಲಿಂದ ಸ್ಕ್ಯಾನಿಂಗ್ ಅಲ್ಲಿ ಯುಟ್ರಸ್ ಅಥವಾ ಓವರೀಸು ನೀಟಾಗಿ ಕಾಣೋದಿಲ್ಲ. ಸೊ ಅಂತ ಕೇಸಸ್ ಅಲ್ಲಿ ನಾವು ಇಂಟರ್ನಲ್ ಸ್ಕ್ಯಾನ್ ಮಾಡ್ತೀವಿ. ಆಯ್ತಾ, ಇದ್ರ ಅಡ್ವಾಂಟೇಜ್ ಏನಂತಂದ್ರೆ ಇಂಟರ್ನಲ್ ಸ್ಕ್ಯಾನಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಟಿವಿಎಸ್ ಪ್ರೋಬ್ ನ ವೆಜನ ಒಳಗಡೆ ಇನ್ಸರ್ಟ್ ಮಾಡಿ ಅಥವಾ ಯೋನಿ ಒಳಗಡೆ ಇನ್ಸರ್ಟ್ ಮಾಡಿಬಿಟ್ಟು ಅದು ಆಲ್ಮೋಸ್ಟ್ ಆ ಪ್ರೋಬ್ ಏನು ನಾವು ಸ್ಕ್ಯಾನ್ ಪ್ರೋಬ್ ಏನಿರುತ್ತೆ ಅದು ಗರ್ಭಕೋಶದ ಹತ್ರ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಆ ಅಲ್ಟ್ರಾಸೌಂಡ್ ಟಿವಿಎಸ್ ಪ್ರೋಬ್ ಏನಿರುತ್ತಲ್ವಾ ಆ ಪ್ರೋಬ್ ಹೈ ಫ್ರೀಕ್ವೆನ್ಸಿ ಪ್ರೋಬ್. ಸೊ ಅದರಿಂದ ಏನಾಗುತ್ತೆ, ಯುಟ್ರಸ್, ಎಂಡೋಮೆಟ್ರಿಯಮ್, ಓವರೀಸು, ಅಡ್ನೆಕ್ಸ್ ಅಂದ್ರೆ ಯುಟ್ರಸ್ ಅಕ್ಕಪಕ್ಕ ಇರೋ ಏರಿಯಾ ಎಲ್ಲ ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದರಿಂದ ಏನಾಗುತ್ತೆ, ನಮಗೆ ಏನೇ ಫೈಂಡಿಂಗ್ಸ್ ಇದ್ರು ನಮಗೆ ಗೊತ್ತಾಗುತ್ತೆ. ಸೊ ಅಬ್ಡಾಮಿನಲ್ ವಾಲ್ ತಿಕ್ಕಿರುವಂತ ಕ್ಲೈಂಟ್ಸ್ ಅಲ್ಲಿ ನಾವು ಎಂಡೋವೆಜನಲ್ ಸ್ಕ್ಯಾನ್ ಸಜೆಸ್ಟ್ ಮಾಡ್ತೀವಿ. ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ತುಂಬಾ ಅರ್ಲಿ ಸ್ಟೇಜ್ ಪ್ರೆಗ್ನೆನ್ಸಿ, ಹೊಟ್ಟೆ ಮೇಲಿನ ಸ್ಕ್ಯಾನಿಂಗ್ ಅಲ್ಲಿ ಆ ಸ್ಮಾಲ್ ಸ್ಯಾಕ್ ಇತ್ತು ಅಂದ್ರೆ, ಗೆಸ್ಟೇಷನ್ ಸ್ಯಾಕ್ ಇತ್ತು ಅಂದ್ರೆ ನಮಗೆ ಕಾಣಲ್ಲ, ಅವಾಗ ನಾವು ಇಂಟರ್ನಲ್ ಸ್ಕ್ಯಾನಿಂಗ್ ಸಜೆಸ್ಟ್ ಮಾಡ್ತೀವಿ. ನಂಬರ್ 3 ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಗರ್ಭಕೋಶ ಬಿಟ್ಟು ಅಕ್ಕಪಕ್ಕ ಅಥವಾ ಟ್ಯೂಬಲ್ ಪ್ರೆಗ್ನೆನ್ಸಿ ಅಂತ ಏನ್ ಹೇಳ್ತೀವಿ, ಆ ಕಂಡೀಷನ್ಸ್ ಸಹ ನಾವು ಟಿವಿಎಸ್ ಸ್ಕ್ಯಾನ್ ಮಾಡ್ತೀವಿ. ಅಂಡ್ ಫೈಬ್ರಾಯ್ಡ್ ಮ್ಯಾಪಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಫೈಬ್ರಾಯ್ಡ್ಸ್ ಅಂತಂದ್ರೆ ಗರ್ಭಕೋಶದಲ್ಲಿ ಆಗುವಂತ ಗಂಟುಗಳು. ಇದರಲ್ಲಿ ಏನಾಗುತ್ತೆ, ಮಲ್ಟಿಪಲ್ ಇದ್ದಾಗ ಅದು ಗರ್ಭಕೋಶದ ಹೊರಗಡೆ ಅಥವಾ ಔಟರ್ ಸರ್ಫೇಸ್ ಅಲ್ಲಿ ಇದೆಯಾ, ಇನ್ನರ್ ಸರ್ಫೇಸ್ ಅಲ್ಲಿ ಇದೆಯಾ, ಲೋಕಲೈಸೇಷನ್ ಅಂಡ್ ಸೈಜ್ ಎಕ್ಸಾಕ್ಟ್ ಮೆಜರ್ಮೆಂಟ್ ಗೆ ನಾವು ಇಂಟರ್ನಲ್ ಸ್ಕ್ಯಾನ್ ಸಜೆಸ್ಟ್ ಮಾಡ್ತೀವಿ. ಇನ್ನು ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಎಂಡೋಮೆಟ್ರಿಯಲ್ ಪಾಲಿಪ್ಸ್ ಅಥವಾ ಎಂಡೋಮೆಟ್ರಿಯಮ್ ಅಲ್ಲಿ ಏನಾದ್ರು ಅಬ್ನಾರ್ಮಾಲಿಟಿ ಇದ್ದಾಗ ನಾವು ಇಂಟರ್ನಲ್ ಸ್ಕ್ಯಾನ್ ಸಜೆಸ್ಟ್ ಮಾಡ್ತೀವಿ. ಸೊ ಬೇಸಿಕಲಿ ಏನು ಅಂತಂದ್ರೆ ಗರ್ಭಕೋಶ ಮತ್ತೆ ಅಕ್ಕಪಕ್ಕ ಏರಿಯಾನ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು ಅಂತಂದಾಗ ನಾವು ಇಂಟರ್ನಲ್ ಸ್ಕ್ಯಾನ್ ಸಜೆಸ್ಟ್ ಮಾಡ್ತೀವಿ. ಅದರ್ವೈಸ್ ಥ್ರೂ ಅಬ್ಡಾಮನ್ ನಮಗೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ, ನಾವು ಇಂಟರ್ನಲ್ ಸ್ಕ್ಯಾನಿಂಗ್ ಸಜೆಸ್ಟ್ ಮಾಡಿದ ತಕ್ಷಣ ಅದ್ರ ಬಗ್ಗೆ ಏನೇನೋ ಮಿಕ್ಸ್ ಇದೆ, ಅಬಾರ್ಷನ್ ಆಗ್ಬಿಡುತ್ತೇನೋ, ತುಂಬಾ ಪೇನ್ ಆಗ್ಬಿಡುತ್ತೇನೋ ಅಂತ. ಅದ್ರ ಬಗ್ಗೆ ಆಫ್ಕೋರ್ಸ್ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ. ಸೊ ಇದರಲ್ಲಿ ಮೇನ್ ಇಂಟರ್ನಲ್ ಸ್ಕ್ಯಾನಿಂಗ್ ಯಾವ್ಯಾವ ಕಂಡೀಷನ್ಸ್ ಮಾಡ್ತೀವಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ನೇಹಿತರೆ ಇತ್ತೀಚೆಗೆ ನಿಮಗೂ ಗೊತ್ತು, ಇನ್ಫರ್ಟಿಲಿಟಿ ಅನ್ನೋದು ತುಂಬಾ ಕಾಮನ್ ಆಗ್ತಾ ಇದೆ. ಸೊ ಆ ತರ ಕೇಸಸ್ ಅಲ್ಲಿ ನಾವು ತುಂಬಾನೇ ಈ ತರ ಇಂಟರ್ನಲ್ ಸ್ಕ್ಯಾನಿಂಗ್ ಮಾಡ್ತೀವಿ. ಇದರಿಂದ ಅಡ್ವಾಂಟೇಜಸ್ ತುಂಬಾನೇ ಇದೆ. ಸೊ ಹಾಗಾಗಿ ನಿಮಗೆ ಗೊತ್ತಿರೋರು ಯಾರು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದಾರೆ, ಇನ್ಫರ್ಟಿಲಿಟಿ ಕಪಲ್ಸ್ ಇರ್ತಾರೆ ಅಥವಾ ನ್ಯೂಲಿ ಮ್ಯಾರಿಡ್ ಇರ್ತಾರೆ, ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿ ನಮ್ಮ ಎಫರ್ಟ್ಸ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.